ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋ ಒಳಗೆ ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕ ಒಳಗೆ ಮಾಡುವಂಥದ್ದು ಒಂದು ಡಿಶ್ ತೋರ್ಸಾಕತ್ತೀನಿ. ಡಿಶ್ ಅನ್ನೋಕ್ಕಿಂತನೂ ಇದು ಈವ್ನಿಂಗ್ ಸ್ನ್ಯಾಕ್ಸ್ನೂ ಅನ್ಬೋದು ಅಥವಾ ಹೆಲ್ದಿ ಫುಡ್ನು ಅನ್ಬೋದು. ಇದಕ್ಕೆ ಮಾಡೋಕೆ ಏನೇನು ಬೇಕು ಸಾಮಗ್ರಿ ಅಂತಂದ್ರೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನು, ಆಮೇಲೆ ಸ್ವಲ್ಪ ಜೀರಿಗೆ, ಶುಂಠಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕು ಅದನ್ನು ನೋಡ್ಕೊಂಡು ಇವತ್ತು ನಾವು ಮಾಡುವಂಥ ಸ್ಪೆಷಲ್ ಐಟಮ್ ಏನಂತಂದ್ರೆ ಅದೇ ಸೌತೆಕಾಯಿ ವಡೆನೂ ಅನ್ಬೋದು, ತಾಲಿಪಟ್ಟು ಅನ್ಬೋದು, ದಪಾಟಿ ಅನ್ಬೋದು, ನಮ್ಮ ಸೈಡ್ ಎಲ್ಲನೂ ಅಂತಾರು. ಇದಕ್ಕೆ ನೋಡ್ರಿ ನಾನು ಫ್ರೆಶ್ ಆಗಿರುವಂಥ ಸೌತೆಕಾಯಿನ ತೊಗೊಂಡಿದ್ದೇನು. ನೀವು ಎಷ್ಟು ಹಿಟ್ಟು ತೊಗೊಂಡು ಏನು ಮಾಡ್ತಿರ್ತಾರಲ್ಲ ಅದ್ರ ಮ್ಯಾಲಿಂದನೇ ಸೌತೆಕಾಯಿನ ತೊಗೋಬೇಕಾಗ್ತೈತಿ. ಇದಕ್ಕೆ ಎಳೆ ಸೌತೆಕಾಯಿ ಇದ್ರೆ ಭಾಳ ಚಲೋ ಆಗ್ತೈತಿ. ಬೀಸಿದ್ದು ಅಂದ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ. ಹಾಗಾಗಿ ನಾನು ಎಳೆವ ಒಂದೆರಡು ಸೌತೆಕಾಯಿನ ತೊಗೊಂಡಿದ್ದೇನು. ತೊಗೊಂಡ್ಬಿಟ್ಟು ನೋಡ್ರಿ ನಾನು ಎರಡು ಸೈಡ್ ಅದ್ರ ತುದಿನ ಕಟ್ ಮಾಡ್ಕೊಂಡ್ಬಿಟ್ಟು ಈಗ ಅದನ್ನೆಲ್ಲನೂ ಸಣ್ಣದಂಗೆ ಹೆರ್ಕೊಳಕತ್ತೀನಿ ನೋಡ್ರಿ. ಫುಲ್ ಹೆರ್ಕೋಬೇಕಂದ್ರೆ ಎಳೆ ಸೌತೆಕಾಯಿ ಇದ್ರೇ ಅದು ಟೇಸ್ಟ್ ಬರ್ತದೆ. ನಮ್ಮ ವಡೆ ಇರ್ಲಿಕ್ಕಂದ್ರೆ ಅಷ್ಟೊಂದಾಗಿ ಟೇಸ್ಟ್ ಬರೋಂಗಿಲ್ಲ. ಈಗ ನೋಡ್ರಿ ನಾನು ಇದಕ್ಕೆ 2 ಸೌತೆಕಾಯಿನ ತೊಗೊಂಡಿದ್ದೇನು. ಅಂದ್ರೆ ಎಷ್ಟು ನಿಮಗೆ ಹತ್ತೈತಿ ಅದನ್ನ ನೋಡ್ಕೊಂಬಿಟ್ಟು ನೀವು ತೊಗೋಬೋದು. ಈಗ ಇದಕ್ಕೆ ನಾನು ಒಂದು 2 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನು. ಈಗ ನಾವೇನು ಸೌತೆಕಾಯಿನ ಹೆರೆದಿಟ್ಕೊಂಡಿದ್ವಲ್ಲ ಅದ್ರ ರಸಾನ ಅದ್ರ ಜೊತೆ ಹಿಂಡ್ಕೊಂಡ್ಬಿಟ್ಟು ಸೌತೆಕಾಯಿ ಎಲ್ಲನೂ ಆ ಹಿಟ್ಟೊಳಗನ ಹಾಕೋತೇನು. ಈಗ ನೀವು ಎಷ್ಟು ಮಾಡ್ತೀರಿ ಅಷ್ಟು ಹಿಟ್ಟನ್ನು ತೊಗೋಬೋದು. ನಾನಿಲ್ಲಿ 2 ಕಪ್ದಷ್ಟು ಹಿಟ್ಟು ತೊಗೊಂಡಿದ್ದೇನು. ಅದಕ್ಕೆ 2 ಸೌತೆಕಾಯಿ ಸಾಕಾಗ್ತೈತಿ. ಭಾಳನೂ ಜಾಸ್ತಿ ತೊಗೊಂಡ್ರಂದ್ರೆ ಹಿಟ್ಟು ಅಷ್ಟು ಹದ ಸರಿಯಾಗಿ ಬರೋಂಗಿಲ್ಲ. ಹಾಗಾಗಿ ನೀವು ಎಷ್ಟು ಹಿಟ್ಟು ತೊಗೊಂಡಿರ್ತೀರಿ ಅದನ್ನು ನೋಡ್ಕೊಂಡ್ಬಿಟ್ಟು ಸೌತೆಕಾಯಿನೂ ಹಾಕ್ಬೋದು. ನೋಡ್ರಿ ಈಗ ಸೌತೆಕಾಯಿ ಆಲ್ರೆಡಿ ಹೆಂಗಿದ್ರು ನೀರು ಬಿಡ್ತೈತಿ. ಹಾಗಾಗಿ ಇದಕ್ಕೆ ಜಾಸ್ತಿ ನೀರು ಹಾಕೋದಷ್ಟು ಅವಶ್ಯಕತೆ ಇಲ್ಲ. ಈಗ ನೋಡ್ರಿ ನಾ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಇದನ್ನು ನಾದ್ಕೋಬೇಕು. ಜಾಸ್ತಿ ಒಮ್ಮೆಲೆ ನಾವು ಹೆಂಗೆ ಹಿಟ್ಟು ಕಲಿಸ್ಕೊತೀವಿ ಆ ರೀತಿಯಾಗಿ ಏನಾದರೂ ನಾವು ಹಾಕಿದ್ವಿ ಅಂತಂದ್ರೆ ಭಾಳ ತೆಳ್ಳಗಾಗ್ತೈತಿ. ಈಗ ಇದಕ್ಕೆ ನಾವೇನು ಹಸಿಮೆಣಸಿನ್ಕಾಯಿ ಏನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಇದಕ್ಕೆ ಹಾಕತ್ತಿದ್ದೇನು. ನೀವು ಬೇಕಿದ್ರೆ ಬೆಳ್ಳುಳ್ಳಿ ಕೂಡ ನಿಮ್ಗೆ ಆಪ್ಷನಲ್ಲ. ಬೇಕಿದ್ರೆ ನೀವು ಒಬ್ಬರು ಬೆಳ್ಳುಳ್ಳಿ ಇಷ್ಟಪಡೋರು ಅದನ್ನು ಕೂಡ ಇದ್ರೊಳಗೆ ನೀವು ಹಾಕೋಬೋದು, ಟೇಸ್ಟ್ ಬರ್ತೈತಿ. ಇಲ್ಲದೇ ಇದ್ರೆ ಸ್ಕಿಪ್ ಮಾಡಿದ್ರೂ ನಡೀತದೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಕತ್ತೇನು. ಈಗ ಇದಕ್ಕೆ ಸ್ವಲ್ಪನ ನೀರು ಹಾಕುವಂತನ ಇದನ್ನು ನಾದ್ಕೋಬೇಕು. ಒಮ್ಮೆಲೆ ಇದಕ್ಕೆ ಜಾಸ್ತಿ ನೀರು ಹಾಕೋಂಗಿಲ್ಲ. ಯಾಕಂತಂದ್ರೆ ಜಾಸ್ತಿ ನೀರು ನೀವು ಒಮ್ಮೆ ಹಾಕಿದ್ರಂದ್ರೆ ಹಿಟ್ಟಿನ ಹದ ಕೆಡ್ತೈತಿ. ಹದ ಕೆಟ್ಟು ಅಂದ್ರೆ ಆಮೇಲೆ ವಡೆ ಮಾಡೋಕೆ ಬರೋಂಗಿಲ್ಲ. ಹಾಗಾಗಿ ನೋಡ್ರಿ ಸ್ವಲ್ಪನ ನೀರು ಹಾಕುವಂತನ ಅದನ್ನು ನಾದ್ಕೊಂತ ಹೋಗಬೇಕು. ಕೈಯೊಳಗೆ ಒಂದು ಸ್ವಲ್ಪ ಹಿಂಗೆ ಗಟ್ಟಿ ಹಿಟ್ಟಿನ ಹದ ಅಂದ್ರೆ ವಡೆ ಮಾಡುವಷ್ಟು ಹದ ಬಂತಂದ್ರೆ ಸಾಕು. ಅಷ್ಟು ಅಲ್ಲಿವರೆಗೂ ಕೂಡ ಸ್ವಲ್ಪ ನೀರು ಹಾಕೊಂಡು ನಾದ್ಕೋಬೇಕು. ಇದಕ್ಕೆ ನಾನು ಬರೀ ಸ್ಪೆಷಲಾಗಿ ಅಕ್ಕಿ ಹಿಟ್ಟು ಮಾತ್ರ ತೊಗೊಂಡಿದ್ದೇನೆ. ಇದ್ರಾಗ ಯಾವುದೇ ಹಿಟ್ಟಾಗಲಿ ಆ್ಯಡ್ ಮಾಡೋಕತ್ತಿಲ್ಲ. ಬರೀ ಅಕ್ಕಿ ಹಿಟ್ಟಿನ ಮತ್ತು ಸೌತೆಕಾಯಿ ಅಷ್ಟೇ ಹಾಕಿ ಮಾಡುವಂಥ ವಡೆ ಇದೆ. ಟೇಸ್ಟ್ನು ಭಾಳ ಮಸ್ತ್ ಆಗ್ತೈತಿ ಮತ್ತು ಬಾಯೊಳಗೂ ಕ್ರಿಸ್ಪಿನೂ ಇರ್ತೈತಿ. ಇದಕ್ಕೆ ಸ್ವಲ್ಪನೇ ಅರಿಶಿನ ಪುಡಿ ಹಾಕೊಂಡ್ಬಿಟ್ಟು ನಾನೀಗ ಹಿಟ್ಟನ್ನು ನಾದ್ಕೊಂಡಿದ್ದೇನು. ನೋಡಿರಿ ಹಿಟ್ಟು ಯಾವ ರೀತಿಯಾಗಿ ಆಗೈತೆ ಅಂತ. ಇಷ್ಟು ಹದ ಬರುವೊಳಗೂ ನೀವು ಸ್ವಲ್ಪ ನೀರು ಹಾಕಿ ನಾದ್ಕೊಬೇಕು. ಈಗ ಈ ರೀತಿಯಾಗಿ ನಾದ್ಕೊಂಡ್ಬಿಟ್ಟು ನಾನು ಇದನ್ನು ಒಂದು 10 ನಿಮಿಷ ರೆಸ್ಟಿಗೆ ಇಡ್ತೇನೆ. ಆಮೇಲೆ ಅದಾದ ನಂತರ ನೋಡ್ರಿ ಈ ರೀತಿಯಾಗಿ ಸಣ್ಣ ಉಳ್ಳಿ ಮಾಡ್ಕೊಂಡ್ಬಿಟ್ಟು ಅಂದರೆ ಪೂರಿ ಮಾಡ್ತೀವಲ್ಲ ಅಷ್ಟು ನಾವು ಮಾಡ್ಕೊಂಡ್ಬಿಟ್ಟು ಕೈಯೊಳಗೆ ವಡೆ ಮಾಡ್ತೀವಲ್ಲ ಆ ರೀತಿಯಾಗಿ ತಟ್ಬಿಟ್ಟು ಎಣ್ಣೆ ಒಳಗೆ ಹಾಕಿ ಕರಿಬೇಕು. ನೋಡ್ರಿ ಎಷ್ಟು ಚಂದ ಉಬ್ಬಾಕತ್ತಾವಂತಂದು ಸ್ವಲ್ಪನ ಅದ್ರ ಮೇಲ್ಗಡೆ ಎಣ್ಣೆ ಹಾಕೊಂತಾನೆ ಈ ರೀತಿಯಾಗಿ ಉಬ್ಬಿದ ವಡೆ ನಮ್ಗೆ ರೆಡಿ ಆಗ್ತವೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಭಾಳ ಟೇಸ್ಟಿ ಆಗ್ತೈತಿ ಮತ್ತು ಮಕ್ಳಿಗೂ ಕೊಟ್ರೂ ಇಷ್ಟಪಡ್ತಾರೆ. ಮತ್ತು ಜೊತೆಗೆ ಇದು ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಮಕ್ಕಳು ಸೌತೆಕಾಯ್ದು ಇಷ್ಟಪಡದೇ ಇರೋರು ಈ ರೀತಿಯಾಗಿ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಸೊ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಮತ್ತು ಇಷ್ಟ ಆದರೆ ವಿಡಿಯೋನ ಒಂದು ಸಾರಿ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.